ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆತ್ಮೀಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಇಲ್ಲಿ ದೇವರ ವಾಕ್ಯ ನಾವು ನೋಡ್ತಾ ಇದ್ದೀವಿ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದೆಂಬುದಾಗಿ. ಪ್ರಿಯ ದೇವಜನರೇ, ನಾವು ಮಾತನಾಡುವಾಗ, ಅನೇಕರೊಂದಿಗೆ ಸಂಭಾಷಣೆ ಮಾಡುವಾಗ, ಅನೇಕ ಜೊತೆಗೆ ನಾವು ಮಾತನಾಡುವಾಗ, ನಮ್ಮ ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕೆಲಸದ ಸ್ಥಳದಲ್ಲಾಗಿರ್ಬೋದು, ಒಂದು ಬಸ್ಸಿನಲ್ಲಿ ಹೋಗುವಾಗಲೂ ಸಹ, ಒಂದು ಮಾರ್ಕೆಟಿನಲ್ಲಿ ಇರುವಾಗಲೂ ಸಹ, ನಮ್ಮ ಅಕ್ಕಪಕ್ಕದವರೊಂದಿಗೆ ನಾವು ಮಾತನಾಡುವಾಗ ಯಾವಾಗಲೂ ಮೃದುವಾದ ಪ್ರತ್ಯುತ್ತರ. ಒಬ್ಬ ವ್ಯಕ್ತಿ ನಮಗೆ ಪ್ರಶ್ನೆ ಕೇಳುವಾಗ ಅವನು ಕೋಪವನ್ನು ಎಬ್ಬಿಸುವಂತ, ಸಿಟ್ಟನ್ನು ಎಬ್ಬಿಸುವಂತ ಮಾತುಗಳು, ಕೆಣಕುವಂತ ಮಾತುಗಳು ಆಡಬಹುದು ಅಲ್ವಾ? ಆದ್ರೆ ಅವನು ಹೇಳುವಾಗ ನಾವೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಮೃದುವಾದ ಪ್ರತ್ಯುತ್ತರವನ್ನು ನಾವು ಕೊಡಬೇಕು. ಅವಾಗ ಅವನು ಎಷ್ಟೇ ಕೋಪದಲ್ಲಿ, ಸಿಟ್ಟಲ್ಲಿ, ಆವೇಶದಲ್ಲಿ ಅವನು ಏನೇ ಮಾಡ್ತೀನಿ ಅಂದ್ರೂ ಸಹ ಆ ಒಂದು ಮೃದು ಪ್ರತ್ಯುತ್ತರ ಏನಾಗುತ್ತೆ, ಅವನನ್ನ ಸಮಾಧಾನ ಮಾಡುತ್ತೆ, ಅವನಿಗೆ ಶಾಂತಿಯ ಕಡೆ ನಡೆಸುತ್ತೆ. ಆದ್ರೆ ದೇವರು ಕೇಳ್ತದೆ, ಬಿರುನುಡಿಯು ಸಿಟ್ಟನ್ನೇರಿಸುವುದು. ನಾವು ಬಂದಾಗ ನಾವು ಬಿರುನುಡಿಯಿಂದ, ಒರಟು ಮಾತುಗಳಿಂದ ನಾವು ಮಾತನಾಡುವಾಗ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಅದು ಅನೇಕರಿಗೆ ಸಿಟ್ಟನ್ನ ಎಬ್ಬಿಸುತ್ತೆ, ಕೆಣಕಿಸಿ ಎಬ್ಬಿಸುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ವಿಷಯದಲ್ಲಿ ಉದಾಹರಣೆಯಾಗಿ ನಾವು 1 ಸಾಮುವೇಲ 25ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಾಬಾಲನು ಅವರಿಗೆ, ದಾವಿದನಾರು, ಈಶಾಯನ ಮಗನಾರು, ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ. ಉಣ್ಣೆ ಕತ್ತರಿಸುವವರಿಗೋಸ್ಕರ ನಾನು ಸಿದ್ಧ ಮಾಡಿದ ಮಾಂಸವನ್ನು, ಆಹಾರ ಪಾನಗಳನ್ನು ಎತ್ತಿ ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕೋ ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಈ ಒಂದು ನಾಬಾಲನು, ದಾವಿದನು ಈ ನಾಬಾಲನ ಹತ್ರ ತನ್ನ ಸೇವಕರನ್ನ ಕಳಿಸ್ತಾರೆ. ದಾವಿದನನ್ನು ನಾವು ನೋಡುವಾಗ, ಪ್ರಿಯ ದೇವಜನರೇ, ಇವನು ಪಾರಾನ್ ಅರಣ್ಯದಲ್ಲಿ ಹೀಗಿದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಕರ್ಮೇಲಿನಲ್ಲಿ ಸ್ವಾಸ್ಥ್ಯವಿದ್ದ ಒಬ್ಬ ಮನುಷ್ಯನಿದ್ದಾನೆ. ಅವನು ನಾವು ನೋಡುವಾಗ ಮೋವೇನಿನ ವಾಸವಾಗಿದ್ದ ಒಬ್ಬ ಮನುಷ್ಯ. ಇವನ ಹೆಸರು ಲಾಬಾನ. ಇವನು ಕಾಲೇಬನ ವಂಶದವನು. ಇವನ ಬಗ್ಗೆ ನಾವು ನೋಡುವಾಗ ಇವನು ನಿಷ್ಠೂರನು, ದುಷ್ಕರ್ಮಿಯು, ಇವನು ಬಹಳ ಧನವಂತನು. ಮಾತ್ರವಲ್ಲ, ಇವನು ದಾವಿದನ ಒಂದು ಸಂಬಂಧಿಯೂ ಆಗಿದ್ದನೆಂಬುದಾಗಿ ನಾವು ನೋಡ್ತಿದ್ದೀವಿ. ಈ ಪಾರಾನ್ ಅರಣ್ಯದಲ್ಲಿ ದಾವಿದನು ಇದ್ದಾಗ ಇವನ ಹತ್ರ ಸ್ವಲ್ಪ ಸಹಾಯಕ್ಕಾಗಿ ತನ್ನ ಸೇವಕರನ್ನ ಕಳಿಸುವಾಗ ಇವನು ಸಮಾಧಾನದಿಂದ ಉತ್ತರ ಕೊಡಲ್ಲ, ಪ್ರೀತಿಯಿಂದ ಉತ್ತರ ಕೊಡೋದಿಲ್ಲ, ತಾಳ್ಮೆಯಿಂದ ಉತ್ತರ ಕೊಡೋದಿಲ್ಲ. ಅವರು ಬಂದು ಸಹಾಯ ಕೇಳಿದ ತಕ್ಷಣನೇ ಅವನು ಲಾಭವನ್ನು ಅವ್ರಿಗೆ ಏನ್ ಹೇಳ್ತಿದ್ದಾನೆ, ದಾವಿದನ ಯಾರು, ಇಷಾಯನ ಮಗನ ಯಾರು, ಯಜಮಾನನನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ. ಎಲ್ಲಿಂದ ಬಂದವರಿಗೆ ನಾನು ಮಾಡಿದಂತ ಮಾಂಸದ ಅಡಿಗೆಯನ್ನ, ಊಟವನ್ನ ನಾನು ಅವನಿಗೆ ಕೊಟ್ಟು ಬಿಡಬೇಕು ಎಂಬುದಾಗಿ ಅವನು ಈ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆಗ ನಾವು ಈ ಒಂದು ವಾಕ್ಯವನ್ನು ನೋಡುವಾಗ, ಈ ಒಂದು ವಿಷಯವನ್ನು ಸಂಪೂರ್ಣ ನಾವು ಓದ್ಬೇಕಂತ ಹೇಳಿದ್ರೆ, ಸಾಮುವೇಲ 25ನೇ ಅಧ್ಯಾಯ 1ರಿಂದ 42ನೇ ವಚನ ತನಕ ನೀವು ಓದಿದ್ರೆ ಅದು ಸಂಪೂರ್ಣ ಮಾಹಿತಿ ಗೊತ್ತಾಗ್ತದೆ. ಆಗ ಈ ವಿಷಯನ ದಾವಿದನಿಗೆ ಹೋಗಿ ಹೇಳುವಾಗ, ದಾವಿದನ ಅವನ ಮಾತು ಕೇಳಿ ಕೋಪ ಬಂದು ಜನಗಳನ್ನ ಕರ್ಕೊಂಡು 400 ಮಂದಿಯನ್ನು ಕರ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅವನಿಗೆ
ಕೇಡು ಮಾಡಬೇಕು, ಅವನನ್ನ ಹೊಡಿಬೇಕು. ಯಾಕಂತ ಹೇಳಿದ್ರೆ ನಾನು ತಾಳ್ಮೆಯಿಂದ ಕಳಿಸಿದ್ದೀನಿ, ಅವರ ಆಳುಗಳಿಗೆ ಸಹಾಯ ಮಾಡಿದ್ದೀನಿ. ಆದ್ರೆ ಇವನು ಇವತ್ತು ನಮ್ಗೆ ಏನ್ ಮಾಡ್ತದಾನೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಕೆಲವೊಂದ್ಸರಿ ಅಹಂಕಾರದಿಂದ, ಕೆಲವೊಂದ್ಸರಿ ಕೋಪವನ್ನು ಎಬ್ಬಿಸುವ ಹಾಗೆ, ಕೆಲವೊಂದ್ಸರಿ ನಮ್ಮಲ್ಲಿರುವಂತ ದುರಹಂಕಾರಗಳಿಂದ ನಾವು ಮಾತನಾಡ್ಬಿಡ್ತೀವಿ. ಆದ್ರೆ ಪ್ರಿಯ ದೇವ ಜನರೇ, ಅದರಿಂದ ಆಗುವಂತ ಅನುಮತಗಳು, ಅದರಿಂದ ಆಗುವಂತ ಕೇಡು, ಅದರಿಂದ ಸಂಭವಿಸುವಂತ ನಷ್ಟಗಳು ಅನೇಕ ಇರ್ತದೆ. ಆದ್ರಿಂದನೇ ದೇವ್ರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದಂತೆ. ಆದ್ರಿಂದ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಂಭಾಷಣೆಯು, ನಮ್ಮ ಮಾತು ಹೇಗಿರಬೇಕು ಎಂಬುದಾಗಿ ನಾವು ನೋಡುವಾಗ ಕೊಲಸ್ಯ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ: ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ನೋಡಿ, ಇಲ್ಲಿ ದೇವ್ರ ವಾಕ್ಯ ಹೇಳುವಂತ ಒಂದು ವಿಚಾರ, ನಿಮ್ಮ ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿ ಇರಲಿ ಎಂಬುದಾಗಿ ಹೇಳ್ತದೆ. ಹೌದು, ನಾವು ಮಾತನಾಡುವಂತದನ್ನ ಅನೇಕರು ಕೇಳುವಾಗ ಇನ್ನೂ ಕೇಳಿಸಿಕೊಳ್ಬೇಕೆಂಬುದಾಗಿ ಅವರು ಮನಸ್ಸು ಹಂಬಲಿಸಬೇಕು. ಆ ರೀತಿಯಾಗಿ ಒಂದು ಉತ್ತಮವಾದಂತಹ ಜ್ಞಾನದಿಂದ, ಬುದ್ಧಿಯಿಂದ, ವಿವೇಕದಿಂದ, ತಿಳುವಳಿಕೆಯಿಂದ ನಾವು ಮಾತನಾಡುವಾಗ ನಮ್ಮನ್ನು ಅನೇಕರು ಇಷ್ಟಪಡ್ತಾರೆ, ಅನೇಕರು ನಮ್ಮ ಮಾತನ್ನು ಕೇಳ್ತಾರೆ. ಅದು ರಸವತ್ತಾಗಿಯೂ ಇಂಪಾಗಿಯೂ ಇರಲಿ ಎಂಬುದಾಗಿ ಹೇಳ್ತಾರೆ. ನಾವು ಈ ರೀತಿ ಮಾತಾಡುವಾಗ, ತಾಳ್ಮೆಯಿಂದ ಮಾತನಾಡುವಾಗ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕಾದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಪ್ರಿಯ ದೇವಜನರು. ಆದ್ರಿಂದ ನಾವು ತಾಳ್ಮೆ ಉಳ್ಳವರಾಗಿರ್ಬೇಕು ಮಾತಿನಲ್ಲಿ. ಅದರಿಂದಲೇ ಯಾಕೋಬ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಮಾತನಾಡುವುದರಲ್ಲಿ ನಿಧಾನವಾಗಿ, ಮಾತನಾಡುವುದರಲ್ಲಿ ತೀವ್ರವಾಗಿಯೂ, ಕೋಪಿಸಿಕೊಳ್ಳೋದ್ರಲ್ಲಿ ನಿಧಾನವಾಗಿರ್ಲಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಖಂಡಿತವಾಗಿ ನಾವು ಮಾತುಗಳು ಬಹಳ ಅದು ಸ್ಪಷ್ಟವಾಗಿರ್ಬೇಕು. ನಮ್ಮ ಮಾತುಗಳು ಅದು ಅನೇಕರಿಗೆ ಕೇಳುವ ಹಾಗೆ, ಅವರು ಇನ್ನೂ ಕೇಳಿಸಿಕೊಳ್ಳುವ ಹಾಗೆ ಅದು ನಮಗೆ ನಮ್ಮ ಜೀವನದಲ್ಲಿ ಇರಬೇಕು. ಮಾತ್ರವಲ್ಲ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ: ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ನೋಡಿ, ಯೇಸು ಸ್ವಾಮಿ ಕುರಿತಾಗಿ ನಾವು ನೋಡುವಾಗ ಆತನಿಂದ ಬಂದಂತ ಇಂಪಾದ ಮಾತನ್ನ ಕೇಳಿ ಬಹಳ ಜನಗಳಿಗೆ ಆಶ್ಚರ್ಯ ಆಯ್ತು. ಅವ್ರು ಸಂತೋಷ ಪಟ್ರು, ಖುಷಿ ಪಟ್ರು. ಇವನು ಯೋಸೇಫನ ಮಗನಲ್ಲವೇ ಎಂಬುದಾಗಿ ಹೇಳಿದ್ರು. ಹೌದು ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೋಪವನ್ನಾಗ್ಲಿ, ಸಿಟ್ಟನ್ನಾಗ್ಲಿ ಎಬ್ಬಿಸುವ ಹಾಗೆ, ಪ್ರಚೋದಿಸುವ ಹಾಗೆ, ಇನ್ನೊಬ್ಬರು ಕೆಣಕುವ ಹಾಗೆ ನಾವು ಯಾವತ್ತೂ ಮಾತನಾಡಬಾರ್ದು. ನಮ್ಮ ಮಾತು, ನಮ್ಮ ವೈರಿಗಳಾಗಿದ್ದು ಸಹ ನಾವೇನಾಗಬೇಕು, ಪ್ರೀತಿ ಪೂರ್ವಕವಾಗಿ, ಮೃದುವಾಗಿ, ರಸವತ್ತಾಗಿ, ಇಂಪಾಗಿಯೂ ನಾವು ಮಾತನಾಡುವಾಗ ಅವರಿಗೂ ಸಹ ಸಿಟ್ಟು, ಅವರಲ್ಲಿಂದ ಕೋಪ ಏನಾಗ್ತದೆ, ಕಡಿಮೆ ಆಗ್ತದಂತೆ ದೇವ್ರ ವಾಕ್ಯ ಹೇಳ್ತದೆ. ಆದ್ರಿಂದ ನಾವು ಸಹ ಈ ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿಯೂ, ಕಿವಿಗೊಡುವುದರ ತೀವ್ರವಾಗಿಯೂ ನಾವು ಇರಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದರಿಂದ ನಮ್ಮ ಕೋಪವನ್ನ ನಾವು ಏನ್ ಮಾಡಬಾರ್ದು, ನಮ್ಮ ಕೋಪವನ್ನ ನಾವು ಬಿಟ್ಟುಕೊಡದೆ ನಮ್ಮ ಹಿಡಿತದಲ್ಲಿ ನಾವು ಕೋಪವನ್ನು ಇಟ್ಕೊಳ್ಬೇಕು. ಯಾಕಂದ್ರೆ ಕೋಪದಿಂದ ಕೊಯ್ದಂತ ಮೂಗು ಅಂಟಿಸುವುದಕ್ಕೆ ಬರದಿಲ್ಲ ಎಂಬುದಕ್ಕೆ ಗಾದೆ ಹೇಳ್ತಾರೆ. ಅದರಿಂದ ನಮ್ಮ ಮಾತು ಯಾವಾಗಲೂ ಇಂಪಾಗಿಯೂ ರಸವತ್ತವಾಗಿ ಇರಲಿ. ನಮ್ಮ ಮಾತು ಕೇಳುವವರಿಗೆ ಹಿತಕ್ಕಾಗಿ ನಾವು ಆಡೋಣ. ಖಂಡಿತವಾಗಿ ನಮ್ಮ ಮಾತಿನಿಂದ ಅನೇಕರನ್ನ ರಕ್ಷಣೆ ನಡೆಸೋಣ. ನಮ್ಮ ಮಾತುಗಳಿಂದ ಅನೇಕರನ್ನ ದೇವರ ಕಡೆಗೆ ನಡೆಸೋಣ. ನಮ್ಮ ಮಾತುಗಳಿಂದ ಅನೇಕರಿಗೆ ದೇವರ ಮಹಿಮೆಯನ್ನು ಉಂಟಾಗುವಂತೆ ನಾವು ಮಾಡೋಣ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಮಾತುಗಳಲ್ಲಿ ನಾವು ಹಿಡಿತದಿಂದ ನಾವು ಮಾತನಾಡೋಣ, ಜ್ಞಾನದಿಂದ, ಬುದ್ಧಿಯಿಂದ ಮಾತನಾಡೋಣ. ಯಾಕಂದ್ರೆ ದೇವರ ಮಹಿಮೆ ನಮ್ಮ ಮಾತಿನಿಂದಲೂ ಉಂಟಾಗ್ತದೆ ಪ್ರಿಯ ದೇವಜನರೇ. ಅದನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣವಾ? ಪರಿಶುದ್ಧನ ಅಂತ ಯೇಸುವೆ, ಕೃಪಾ ಸಂಪೂರ್ಣನೆ, ಹೌದು, ನಮ್ಮ ನಾಲಿಗೆಯನ್ನ, ನಮ್ಮ ಬಾಯನ್ನ ನಿನ್ನ ಹತೋಟಿಗೆ ತೆಗೆದುಕೋ. ನಾವು ಕರ್ತಂದೆ ಸ್ವಂದಪ್ಪ, ತಾಳ್ಮೆಯನ್ನು ನಮಗೆ ಕಲಿಸಿಕೊಡು ಅಪ್ಪ. ಮುಂಗೋಪತನ, ಕೋಪಿಷ್ಟತನ ಅದನ್ನು ನಾವು ಬಿಟ್ಟು ಬಿಡುವಂತೆ ಸಹಾಯ ಮಾಡು. ಯಾಕಂತ ಹೇಳಿದ್ರೆ ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು, ಬಿರುನುಡಿ ಸಿಟ್ಟನ್ನು ಏರಿಸುವುದೆಂಬುದಾಗಿ ನಾವು ಕೇಳ್ತಾ ಇದ್ದೀವಿ. ನಮ್ಮೊಳಗೆ ಬಿರುನುಡಿಸು ನುಡಿಗಳು ಬರದಂತೆ ನಾವು ಮೃದುವಾಗಿ ಪ್ರತ್ಯುತ್ತರ ಕೊಡುವಂತೆ ಸಹಾಯ ಮಾಡು. ಹಾಗೆ ಕರ್ತನ ಮಾತು ಇಂಪಾಗಿ ರಸವತ್ತವಾಗಿರ್ಲಿ. ನಮ್ಮ ಮಾತು ಕರ್ತನ ಅನೇಕರಿಗೆ ಕರ್ತನಂದೆ ಸಂತೋಷವನ್ನುಂಟು ಮಾಡಲಿ. ಅನೇಕರಿಗೆ ಕರ್ತನಂದೆ ಇನ್ನೂ ಕೇಳುವ ಹಾಗೆ ಕರ್ತನ ಅದನ್ನು ಮಧುರವಾಗಿ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರನ್ನು ಬಲಪಡಿಸು ನೀನು ಮಹಿಮನು ಯೇಸು ನಾಮದ ತಂದೆ, ಆಮೆನ್.